ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಸಂತೆಗೆ ಹೋಗಿದ್ದೆ. ಸಂತೆಯಲ್ಲಿ ಅವರೆಕಾಯಿ ಮತ್ತು ಅಳಸಂದೆಕಾಯಿ ತಂದಿದ್ದೆ. ಅದನ್ನೆಲ್ಲ ಬೀಜ ಬಿಡಿಸಿಟ್ಟು ನೆಕ್ಸ್ಟ್ ನಾನಿವತ್ತು ಸಪ್ಪನೀರು ಅಂತ ಕೇಳಿದ್ದೀರಾ. ನಮ್ಮ ಸೈಡ್ ಇದು ಫೇಮಸ್ ಸಪ್ಪನೀರು. ಹಸೆ ಕಾಳಲ್ಲಿ ಮಾಡ್ತಾರೆ. ಸೊ ನಾನಿಲ್ಲಿ ಒಂದು ಕುಕ್ಕರ್ಗೆ ಅವರೆಕಾಳು ಹಾಕಿ ಮತ್ತು ಹಸೆ ಅಳಸಂದೆ ಕಾಳು ಮತ್ತು 2 ಬದನೆಕಾಯಿ 2 ಟೊಮೊಟೊ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. 2 ವಿಸಿಲ್ ಕೂಗಿಸ್ಕೊಂತಾಗಿದ್ಮೇಲೆ ಕಾಳು ಬಸ್ಕೊಂಡು ಅದರಲ್ಲಿರೋ ಟೊಮೊಟೊ ಮತ್ತು ಬದನೆಕಾಯಿ ಅದು ಸಪ್ರೇಟ್ ಮಾಡಿ ಇಟ್ಕೋಬೇಕು. ನೋಡಿ, ಇಲ್ಲಿ ಬಸಿತಾ ಇದ್ದೀನಿ ನಾನು. ನೆಕ್ಸ್ಟ್ ಇವಾಗ ನಾವು ಟೊಮೊಟೊನು ಬದನೆಕಾಯಿ 2 ಸಪ್ರೇಟ್ ತಗೊಂಡು ಇವಾಗ ಅದು ಸಪ್ಪನೀರು ಬಸ್ಕೊಂಡಿದ್ವಲ್ಲ ಬಿಸಿದು, ಅದಕ್ಕೆ ನಾನು ಇಲ್ಲಿ ಹುಣಸೆಕಾಯಿ ಹಾಕ್ತಾಯಿದ್ದೀನಿ. ಹುಣಸೆಕಾಯಿ ಹಾಕಿದ್ರೆ ಹುಳಿಗೆ ನಾವು ಕಿವುಚ್ಕೋಬೋದು. ನೆಕ್ಸ್ಟ್ ಇವಾಗ ಒಂದು ತಟ್ಟೆಯಲ್ಲಿ ಅದು ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿರೋ ನೀರು ಹಾಕಿ ಅದು ಹುಣಸೆಕಾಯಿ ಹಾಕಿದ್ನಲ್ಲ ಅದು ಮತ್ತು ನಾವು ಇದನ್ನು ಚೆನ್ನಾಗಿ ಹುಣಸೆಕಾಯಿ ಕಿವಿಸ್ಕೊಂಡು ನಾವು ಹುಳಿಗೆ ಎಷ್ಟು ಬೇಕೋ ಅಷ್ಟು ನೆಕ್ಸ್ಟ್ ಇವಾಗ ಅದನ್ನೆಲ್ಲ ತೆಗ್ದಾಕಬೇಕು. ಅದು ಹಿಪ್ಪಲೆಲ್ಲ ಇರುತ್ತಲ್ಲ ಅದನ್ನ ತೆಗ್ದಾಕಿ ಈ ಸಪ್ಪನೀರಿಗೆ, ಹಸೆಕಾಳು ಸಪ್ಪನೀರಿಗೆ ಹುಣಸೆಕಾಯಿನೇ ಚೆನ್ನಾಗಿರುತ್ತೆ. ಹಣ್ಣು ಹಾಕಿದ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಕೊಡಲ್ಲ. ನಮ್ಮ ಕಡೆ ಎಲ್ಲ ಈ ಕಾಲದಲ್ಲಿ ಹಸೆಕಾಳು ಸಪ್ಪನೀರು ಮಾಡಬೇಕಂದ್ರೆ ಹುಣಸೆಕಾಯಿ ಹಾಕಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇಲ್ಲಿ ನಾನು ಎಲ್ಲ ನೀಟಾಗಿ ತೆಗ್ದಾಕ್ತಾ ಇದ್ದೀನಿ. ತೆಗ್ದಾಕ್ಬಿಟ್ಟು ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಟೊಮೊಟೊ 2 ಟೊಮೊಟೊ ಬೇಯಿಸಿದ್ನಲ್ಲ ಅದು ಮತ್ತು ಬದನೆಕಾಯಲ್ಲಿ ನೀಟಾಗಿ ನೋಡ್ಕೊಂಡು ಹಾಕೋಬೇಕು, ಇಲ್ಲಾಂದರೆ ಹುಳ ಇರುತ್ತೆ. ನೋಡಿ, ಇಲ್ಲಿ ನೀಟಾಗಿ ನೋಡ್ಕೊಂಡು ಹಾಕೊತಾ ಇದ್ದೀನಿ ನಾನು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಚೆನ್ನಾಗಿ ಕಿವುಚ್ಕೊತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಇವಾಗ ನಾವು ಇದು ಚೆನ್ನಾಗಿ ಕಿವುಚ್ಕೊಂಡ್ಮೇಲೆ ನೆಕ್ಸ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಸ್ವಲ್ಪ ಕಾಳು ಹಾಕ್ತಾಯಿದ್ದೀನಿ. ಕಾಳು ಹಾಕಿದ್ರೆ ಅದೊಂದು ಸ್ವಲ್ಪ ಸಾಂಬಾರು ತುಂಬ ತಿಳಿಯಾಗಿರದೆ ಒಂದು ಸ್ವಲ್ಪ ಮೀಡಿಯಮ್ ಇದರಲ್ಲಿರುತ್ತೆ. ಕಾಳು ಹಾಕ್ಕೊಂಡು ನೆಕ್ಸ್ಟು ನಾವು ಇವಾಗ ಇದಕ್ಕೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಹುರಿದಿಟ್ಕೊಂಡಿರುವಂಥ ನಾನಿಲ್ಲಿ ಹಸಿಮೆಣ್ಸಿಕಾಯಿ ಹುರಿದಿದ್ದೀನಿ. ಚೆನ್ನಾಗಿ ಹುರಿದಿಟ್ಟಿಂಥ ಹಸಿಮೆಣ್ಸಿಕಾಯಿನ ಹಾಕಿ ಚೆನ್ನಾಗಿ ಕಿವುಚ್ಕೋಬೇಕು. ಎಷ್ಟು ಬೇಕೋ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಖಾರ ತಿಂತೀರೋ. ನಮ್ಮ ಕಡೆ ಎಲ್ಲ ಜಾಸ್ತಿನೇ ಹಾಕ್ಕೊತೀವಿ ಹಸಿಮೆಣ್ಸಿಕಾಯಿ, ನಮಗೆ ಖಾರ ಇರಬೇಕು ಜಾಸ್ತಿ. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾನು ಬೆಳ್ಳುಳ್ಳಿ ಸುಲ್ಕೊಂಡಿದ್ನಲ್ಲ ಆ ಬೆಳ್ಳುಳ್ಳಿ ಕೂಡ ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಆ ಫ್ಲೇವರ್ ಇರುತ್ತಲ್ಲ, ಬೆಳ್ಳುಳ್ಳಿ ಫ್ಲೇವರು ಸಪ್ಪನೀರಿಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನೊಂದು ಫುಲ್ ಬೆಳ್ಳುಳ್ಳಿ ತಗೊಂಡಿದ್ದೆ. ಒಂದು ಫುಲ್ ಬೆಳ್ಳುಳ್ಳಿನ ಚೆನ್ನಾಗಿ ಈ ಥರ ಕಿವುಚ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇದನ್ನ ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಹೈಬ್ರಿಡೇ ಬಳಸ್ತಾ ಇದ್ದೀನಿ, ನಾಟಿ ಸಿಗಲಿಲ್ಲ. ಸೊ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇಲ್ಲಿ ಕಾಳು ನೀರು ಬಸ್ತಿಟ್ಟಿದ್ವಲ್ಲ ಆ ನೀರಲ್ಲಿ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಒಂದು ಸತಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿ. ನಿಮಗೇನಾದರೂ ಇನ್ನು ಸ್ವಲ್ಪ ಉಪ್ಪು ಖಾರ ಕಡಿಮೆ ಆಗಿದ್ದರೆ ಹಸಿಮೆಣ್ಸಿಕಾಯಿ ಇನ್ನೂ ಎಕ್ಸ್ಟ್ರಾ ಇರುತ್ತಲ್ಲ, ಉಪ್ಪು ಸೇರಿಸ್ಕೊಂಡು ಹಸಿಮೆಣ್ಸಿಕಾಯಿ ಇನ್ನೊಂದು ಸ್ವಲ್ಪ ಕಿವುಚ್ಕೊಂಡ್ರೆ ಸಪ್ಪನೀರು ರೆಡಿ ಆಗುತ್ತೆ. ನೀವೊಂದು ಸತಿ ಇದನ್ನು ಟ್ರೈ ಮಾಡಿ. ಇದು ಆ್ಯಕ್ಚುಲಿ ಇದು ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನು. ನೀವೊಂದು ಸತಿ ಟ್ರೈ ಮಾಡಿ ತಪ್ಪದೆ. ಹಸೆಕಾಳು ಸಿಕ್ಕಿದಾಗ ನಿಮಗೆ ತುಂಬಾ ರುಚಿಯಾಗಿರುತ್ತೆ. ನಾನಿಲ್ಲಿ ಒಂದು ಮುದ್ದೆ ಇಕ್ಕೊಂಡು ಕಾಳು ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ನೋಡಿ,
ಕಾಳು ಸಪ್ರೇಟ್ ತೆಗ್ದಿಟ್ಕೊಂಡಿದ್ನಲ್ಲ ಅದು. ನೋಡಿ ನಾನಿಲ್ಲಿ ಮುದ್ದೆ ಇಕ್ಕೊಂಡು ಕಾಳು ಹಾಕ್ಕೊಂಡು, ನನಗೆ ಇನ್ನೂ ಆ್ಯಕ್ಚುಲಿ ಖಾರ ಒಂದು ಸ್ವಲ್ಪ ಕಡಿಮೆ ಇತ್ತು. ಸೊ ನಾನಿನ್ನು 2 ಮೆಣಸಿನ್ಕಾಯಿ ತಗೊಂಡಿದ್ದೆ. ಒಂದು ಕಿವುಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.